ಮಂದೇಶ ಒಂದು ಕಾರ್ಡ್ಲೆಸ್ ಜನಗಳ ಜೊತೆಗೆ ಇರಬೇಕು. ಗೌರವ ಸಮರ್ಪಣೆ ಮಾಡಿ ಬೆಳ್ಕೊಂಡು ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ರವಿ ಮಕ್ಕಳೇ, ರವಿಕುಮಾರ್ ಅಧ್ಯಕ್ಷ, ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಯವರನ್ನ ಸ್ಮರಿಸಿಕೊಂಡು ಬಾಗಲಕೋಟೆ ಗುರುಪೀಠದ ದ್ವಿತೀಯ ಪೀಠಾಧ್ಯಕ್ಷರ ಆದ ನಂತರ ಸಮುದಾಯಕ್ಕೆ ಒಂದು ಸಂಘಟನಾ ಶಕ್ತಿಯನ್ನು ತಂದು ಕೊಟ್ಟಂತಹ ಸಿದ್ದರಾಮೇಶ್ವರ ವಚನ ಜ್ಯೋತಿ ಯಾತ್ರೆಯ ಮೇಲುಗೈಯನ್ನು ಸಾಧಿಸಿ ಸಮುದಾಯವನ್ನು ಸಂಘಟಿಸಿದಂತಹ ಲಿಂಗೈಕ್ಯ ಬಸವಾನಂದ ಮಹಾಸ್ವಾಮೀಜಿಯವರನ್ನ ಸ್ಮರಿಸಿಕೊಳ್ಳುತ್ತಾ ಅಂತಹ ಗುರುಪೀಠವನ್ನ ಧಾರ್ಮಿಕವಾಗಿ ವಿಶೇಷವಾಗಿ ಶೋಷಿತ ಸಮುದಾಯಗಳ ಶ್ರಮಿಕ ಸಮುದಾಯದ ಸಾಲಿನಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ ಬೋವಿ ಸಮುದಾಯಕ್ಕೆ ಧಾರ್ಮಿಕ ಸ್ವಾತಂತ್ರ್ಯ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಶರಣಬಸವ ಅಪ್ಪಂಗಳರ ಆಶ್ರಮವನ್ನ ಬೋವಿ ಗುರುಪೀಠವನ್ನಾಗಿ ಪರಿವರ್ತನೆ ಮಾಡಿದಂತಹ ಇಳಕಲ್ಲಿನ ಹೆಂಕಪ್ಪ ಬಂಡಿಯವರನ್ನ, ಮಧ್ಯ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿನ ಮಾಡಿದಂತಹ ದಿವಂಗತ ಮಂಜರಿ ಹನುಮಂತಪ್ಪನವರನ್ನ, ಸಮುದಾಯದಲ್ಲಿ ವಿದ್ಯಾವಂತರಿಗೆ ಔದ್ಯೋಗಿಕ ಕ್ರಾಂತಿಯನ್ನು ತೋರಿಸಿದಂತಹ ದಿವಂಗತ IAS ಅಧಿಕಾರಿಯಾಗಿರುವಂತಹ ಮುನಿಸ್ವಾಮಿಯವರನ್ನ, ಇವರ ಸಾಲಿನಲ್ಲಿ ಬಂದೋದಂತಹ ಹಿರಿಯ ಚೇತನರಾಗಿರುವ ಕಲಬುರಗಿಯ ಒಡೆಯರಾಜರವರು, ಹುಬ್ಬಳ್ಳಿಯ ಬೀಳಿಗಿಯವರು, ಮೈಸೂರಿನಲ್ಲಿ ಪಾಪಣ್ಣ, ಹಾಸನ ಅಥವಾ ಮೈಸೂರು ಕಡೆ ಪಾಪಣ್ಣ, ಹಾಸ್ಟೆಲ್ ಮಾಡಿದ್ರು ಪಾಪಣ್ಣ ಅಲ್ವಾ, ಪಾಪಣ್ಣನವರು, ಹೀಗೆ ಹಲವಾರು ದಾರ್ಶನಿಕರನ್ನ ಸ್ಮರಿಸಿಕೊಳ್ಳುತ್ತಾ ಈ ವೇದಿಕೆಯಲ್ಲಿ ಅವರವರ ಕಾಲದಲ್ಲಿ ಸಮಾಜ ಸಂಘಟನೆ ಎನ್ನುವಂಥದ್ದು ಸವಾಲು. ಅದು ಸುಖ ಅಥವಾ ಸುಖದ ಸುಪ್ಪತ್ತಿಗೆ ಅಲ್ಲ. ಸಮಾಜ ಸಂಘಟನೆ ಎನ್ನುವಂಥದ್ದು ಬಹಳ ಸವಾಲಿನಿಂದ ಕೂಡಿರುವಂತಹದ್ದು. ಶಿವರಾಜ್ ತಂಗಡಿಗರು, ಲಿಂಬವಡಿಯವರು ಇಲ್ಲೊಂದು ವೇದಿಕೆಯಲ್ಲಿ ಸ್ಮರಣೆ ಮಾಡ್ತಾ ಇರ್ತಾರೆ ಹಳೆ ಕಾಲದ ಯುವಕರ ಜೊತೆಯಲ್ಲಿ. ಅಂದ್ರೆ ಈಗೆಲ್ಲ ವಯೋವೃದ್ಧರು, ಜ್ಞಾನವೃದ್ಧರು, ಅನುಭವವೃದ್ಧರು. ಒಂದು ಸಮಾರಂಭವನ್ನ ಮಾಡಬೇಕು ಅಂತಂದ್ರೆ ಒಡ್ರಲ್ಲಿ ಏನು ಅಂತ ಕೇಳೋದು, ಅಂದ್ರೆ ಕಪ್ಪೆ ತೂಗಿದಂಗ ಆಗ್ತಿತ್ತು ನಮ್ಗೆ. ಈ ಕಡೆಯಿಂದ ಕೂಡ್ಸಿದ್ರೆ ಆ ಕಡೆಯಿಂದ ಹಾಕೊಂಡು ಹೋಗ್ಬಿಡೋದು ಅಂತ. ಈಗಿನ ಸುಲಭ ಐತೆನಾ? ಒಂದ್ ತಾಸು ಮೇಲೆ ಕೊಡೋಗಪ್ಪ ನೀವೇ, ಆಗ್ಲೇ ಚೇರಿಂದ ಎದ್ದು ಹೋಗೋದು ಮಾಡೋದು ಮಾಡ್ತೀರಿ. ಈ ರೀತಿಯಾಗಿರುವಂತಹ ಸಮುದಾಯವನ್ನ ಕಾಲ ಕಾಲದಲ್ಲಿ ಸಮಾಜ ಸಂಘಟನೆ ಮಾಡಿರುವಂತದ್ದು ಬಹಳ ಕ್ಲಿಷ್ಟವಾಗಿತ್ತು. ಇವತ್ತು ನಮ್ಮ ದೊಡ್ಡರಾಮಣ್ಣವರು ಒಂದು ಸ್ಮರಣೆ ಸೇರಿಕೊಂಡು
ಬಹಳ ಗಟ್ಟಿ ಗಾಡಿ, ಅಂಬಾಸಡರ್ ಗಾಡಿ ಅಂತಂದ್ರೆ ಅದಕ್ಕೆ ಗುದ್ದಿದ್ರೆ ಅದಕ್ಕೆ ಗುದ್ದಿದ್ದಕ್ಕೆ ಏನಾರ ಆಗ್ಬೇಕು, ಅದಕ್ಕೇನು ಆಗ್ತಿರ್ಲಿಲ್ಲ. ಅಂತಹ ಗಾಡಿಯನ್ನ ಕೊಡಿಸಿ ರಾಜ್ಯವನ್ನ ಸುತ್ತಕ್ಕೆ ಹೋದ್ರೆ ರಸ್ತೆಗಳಿಲ್ಲವ. ರಸ್ತೆಗಳು ಇಲ್ಲದೆ ಇರುವಂತಹ ಕಾಲದಲ್ಲಿ ಸಮಾಜವನ್ನ ಕಟ್ಟಿದವರಪ್ಪ ಅಂದ್ರೆ ಶರಣಬಸವಪ್ಪಗಳವರು. ಅಲ್ಲಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಇಲ್ಲಿ ಬಹುತೇಕ ಹಿರಿಯರು ಎಲ್ಲರ ಮನೆಯಲ್ಲಿ ಅವ್ರು ತಂಗಿದ್ದಾರೆ, ಎಲ್ಲರ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದಾರೆ, ಎಲ್ಲರವರಿಗೆ ಪ್ರಸಾದವನ್ನು ಕೊಟ್ಟಿದ್ದಾರೆ, ಆಹಾರವನ್ನು ಕೊಟ್ಟಿದ್ದೀರ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತೇಳಿ ರಸ್ತೆಗಳಿಲ್ಲದೆ ಇರುವಂತಹ ಕಾಲದಲ್ಲಿ ಸಮಾಜವನ್ನು ಸಂಘಟನೆ ಮಾಡಿದ್ರು. ದಾವಣಗೆರೆ ಸ್ವಾಮೀಜಿಯವರು ಬಹಳ ಸ್ವಾಭಿಮಾನಿಗಳು. ಎಷ್ಟು ಸ್ವಾಭಿಮಾನಿಗಳು ಅಂತಂತಂದ್ರೆ, ಈ ಜಾತ್ರೆಗೆ ಬಂದ್ರೆ ಪಟ್ಟಿ ಮಾಡ್ತಿದ್ರಲ್ಲ, ಪಟ್ಟಿ ಮಾಡಿದ ಮಠದ ಖರ್ಚಿಗಿಂತಲ್ಲ ಅಷ್ಟೇ ಇರ್ತಾ ಇದ್ರು. ಮಠದ ಖರ್ಚು ಏನಿರ್ತದಲ್ಲ, ದೀಪ, ಎಣ್ಣೆ, ಉದ್ಬತ್ತಿ, ಕರ್ಪೂರ, ಅಥವಾ ಯಾರಾದ್ರೂ ಮಠದ ಸೇವೆ ಮಾಡಕ್ ಬಂದ್ರೆ ಅವ್ರ ಖರ್ಚು ಏನಿರ್ತದಲ್ಲ ಅದನ್ನ ಮಾತ್ರ ಬರ್ದಿಟ್ಟು ಪೈಸೆ ಲೆಕ್ಕ ಹೋಗಲ್ಲ. ಈಗ ನಾವೆಲ್ಲ ನೋಟ್ ಲೆಕ್ಕ ಹೇಳ್ತೀವಿ, ಆಗ ಪೈಸೆ ಲೆಕ್ಕವನ್ನ ಉಳಿಸಿ ತೋರಿಸ್ತಾ ಇದ್ರು. ಮತ್ತೆ ಅವ್ರ ಉಪಜೀವನಕ್ಕೆ ಮಾಡ್ಬೇಕಲ್ಲ, ಅವ್ರ ಉಪಜೀವನ ಆಹಾರ ತಗೋಬೇಕಲ್ಲ, ಅವ್ರ ಬಟ್ಟೆ ಆಹಾರ ತಗೋಬೇಕಲ್ಲ. ಅವರು ಪ್ರಾರಂಭ ದಿನಗಳಲ್ಲಿ ಕಲ್ಲನ್ನ ಒಡೆದು ಆ ಕಲ್ಲನ್ನ ಮಾರಿ ಜೀವನವನ್ನು ಮಾಡ್ತಿದ್ರಂತೆ. ಅಂತಹ ಸ್ವಾಭಿಮಾನಿ ಸ್ವಾಮಿಗಳು ಸೈಕಲ್, ಸ್ಕೂಟರ್ಲಿ ಸಮಾಜವನ್ನು ಮಧ್ಯ ಕನ್ನಡದಲ್ಲಿ ಕಟ್ಟಿದ್ರು.